ಯಾವ ಸಂದರ್ಭದಲ್ಲಿ ಅಮೆರಿಕವನ್ನ ದಿಟ್ಟವಾಗಿ ಎದುರಿಸಿಕೊಂಡು ನಿಂತಿದ್ದಾರೆ ಅವರು? ಅಮೆರಿಕಾಗೆ ಎದುರೋ ಅಗತ್ಯ ಇಲ್ಲ, ನರೇಂದ್ರ ಮೋದಿ ಅವರು ಎದುರ್ತಾ ಇದ್ದಾರೆ. ನಂಬರ್ 1 ನೇರ ಯಾಕೆ ಅಂತ ಹೇಳ್ತೀನಿ. ನೀವು ರಷ್ಯಾ ಜೊತೆಗೆ ತೈಲ ತಗೋಬೇಡಿ ಅಂತ ಅವ್ರು ಹೇಳ್ತಾ ಇದ್ರು ಕೂಡ ನಾವು ತಗೊಂತೀವಿ ಅಂತ ಹೇಳ್ಬೇಕು. ಅವರು ನಿಮ್ಮನ್ನು ಕೆಣಕ್ತಾ ಇದ್ದಾರೆ, ನಮ್ಮ ಭಾರತದ ಪ್ರಧಾನಮಂತ್ರಿನ ಕೆಣಕ್ತಾ ಇದ್ದಾರೆ, ಅವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ. ನಾನು ಇಂಡಿಯಾ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸ್ತೇ, ನಾನೇ ಶಾಂತಿ ಸ್ಥಾಪನೆ ಮಾಡಿದ್ದು, ನಾನೇ ಶಾಂತಿ ದೂತ ಅಂದರು. ಅವತ್ತಿಂದ ಅವರು ರಿಯಾಕ್ಟ್ ಮಾಡಲಿಲ್ಲ ನರೇಂದ್ರ ಮೋದಿ ಅವರು. ನಿನ್ನೆ ಹೇಳಿದ್ದಾರೆ ಇಲ್ಲ, ಕೇಂದ್ರ ಸರ್ಕಾರ ಯಾರ ಮಧ್ಯಸ್ಥಿಕೆಯೂ ಇರಲಿಲ್ಲ. ನಿನ್ನೆ ನರೇಂದ್ರ ಮೋದಿ ಅವರು ಶರಣಾಗಿದ್ದಾರೆ ಅನ್ನಕ್ಕೆ ಏನು ಟ್ರಂಪ್ ವಿಶ್ವ ನಾಯಕ ಅಂತೆ, ಶಾಂತಿ ದೂತ ಅಂತೆ. ಇದನ್ನ ನರೇಂದ್ರ ಮೋದಿ ನೆನೆ ಟ್ವೀಟ್ ಹಾಕಿದ್ದಾರೆ. ಶಾಂತಿ ದೂತ ಅಂತೆ ಕೇಳ್ರಿ, ನೀವು ಮಾಡ್ಬೇಕಾದ್ರೆ ಕೇಳಿಸ್ಕೊಳ್ರಿ, ನೀವು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ರಿ. ಮೋದಿ ಬಣ್ಣ ಬಯಲಾಗ್ತಾ ಬೇಕಾದ್ರೆ ನೀವು ಕಿರ್ಚಾಡ್ತೀರಿ ಅಷ್ಟೇ. ಏನ್ ಸ್ಪಷ್ಟ ನಾನು ಹೇಳ್ತಾ ಇದ್ದೀನಿ, ಮೋದಿಯವರನ್ನ ಟ್ರಂಪ್ ಅವಾಗ ತಿವಿತಾನೆ ಇದ್ದಾರೆ, ನೀವು ರಿಯಾಕ್ಟ್ ಮಾಡಲ್ಲ. ನಿನ್ನೆ ಟ್ರಂಪ್ ಹೇಳಿರೋದೇನು, ನಾನು $500 ಬಿಲಿಯನ್ ನಮ್ಮ ಹತ್ರ ಆಮದು ಮಾಡ್ಕೊತೀರಾ, ಶೂನ್ಯ ತೆರಿಗೆ. ಎರಡನೇದು, ಮೂರನೇದು ರಷ್ಯಾದಲ್ಲಿ ತೈಲ ತಗೊಳ್ಳೋದು ನಿಲ್ಲಿಸ್ತೀರಾ, ವೆನೆಜುಲಾದಿಂದ ಕೊಂಡ್ಕೊಂತೀರಾ ಅಂತ ಹೇಳಿದ್ದಾರೆ. ನೀವು ಅದ್ರ ಬಗ್ಗೆ ಬಿಟ್ಬಿಟ್ಟು ಅದನ್ನ ಮಾತಾಡಬೇಕಾ? ನೀವು ಬಿಟ್ಬಿಟ್ಟು ವಿಶ್ವನಾಯಕ ಟ್ರಂಪ್, ವಿಶ್ವನಾಥ ಶಾಂತಿ ದೂತ ಟ್ರಂಪ್ ಇದನ್ನ ಹೇಳ್ಬೇಕಾ? ಪ್ರಧಾನಮಂತ್ರಿ ಆಗಿ ಮುಂಬೈ ದಾಳಿ ನಡೆದ ನಂತರ ಪಾಕಿಸ್ತಾನ, ಅಮೆರಿಕನ್ ಸೆಕ್ರೆಟರಿ ರಷ್ಯಾ ರೆಕಾರ್ಡ್ ಆಯ್ತಾ, ಬಾಂಗ್ಲಾದೇಶ ನೀವು ಎಷ್ಟು ದುರ್ಬಲರಿದ್ದೀರಿ, ನಿಮ್ಮನ್ನ ಅವಮಾನ ಮಾಡ್ತಾ ಇದ್ರು, ನಿಕೃಷ್ಟವಾಗಿ ಕಾಣಿಸ್ತಾ ಇದ್ರು. ನಮ್ಮ ದೇಶದ ಪ್ರಧಾನಮಂತ್ರಿಗೆ ಅಮೆರಿಕ ಪ್ರೆಸಿಡೆಂಟ್ ನಿಕೃಷ್ಟವಾಗಿ ಕಂಡು ಸಂಜೀವ್ ಸರ್, ನಾನು ಪ್ರಶಾಂತ್ ಅವರನ್ನ ಈ ಪ್ರಶ್ನೆಯನ್ನ ಕೇಳಿದೆ. ಎರಡು ದೇಶಗಳ ಮಧ್ಯೆ ಒಂದು ಒಪ್ಪಂದ ಆಯಿತು ಅಂದಾಗ ವಿನ್ ವಿನ್ ಸಿಚುವೇಶನ್ ಇರಬೇಕು, ಎರಡೂ ಕಡೆಗೂ ಕೂಡ ಲಾಭ ಆಗಬೇಕು. ಇಲ್ಲಿ ನಾವು ಎರಡು ಕಡೆಯ ಲಾಭದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅಪಾಯದ ಮುನ್ಸೂಚನೆನೂ ಇದೆಯಾ ಅಂತ ಅನಿಸ್ತಾ ಇದೆ. ಇಲ್ಲಿ ಏಕಪಕ್ಷೀಯವಾಗಿ ಅವರು $500 ಬಿಲಿಯನ್ ಅಂತ ಮಾತನಾಡ್ತಾರೆ. ರಷ್ಯಾದ ಜೊತೆಗಿನ ಕ್ರೂಡ್ ಆಯಿಲ್ ಅನ್ನು ಇವರು ಸ್ಟಾಪ್ ಮಾಡ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡ್ತಾರೆ. ಅಥವಾ ಸಂಜೀವ್ ಕುಮಾರ್ ಸರ್, ಇದನ್ನು ಹಿಂಗೂ ಅಂದ್ರೆ ಪದೇ ಪದೇ ಡೊನಾಲ್ಡ್ ಟ್ರಂಪ್ ಟ್ವೀಟ್ಗಳು ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಹೌ ವಿ ಶುಡ್ ಲುಕ್ ಅಟ್ ಇಟ್? ಹೆಂಗ್ ನೋಡ್ಬೇಕು ಅದನ್ನ? ನೋಡಿ, ನಾನು ಆಗ್ಲೇ ಹೇಳಿದಾಗೆ ಸಂಜೀವ್ ಕುಮಾರ್ ಅವರೇ, ತಾಂತ್ರಿಕ ಸಮಸ್ಯೆ ಇದೆ, ನಾನು ಮಾತನಾಡ್ತೀನಿ ನಿಮ್ಮನ್ನ. ಸರ್, ಅದೇ ಪ್ರಶ್ನೆ ನಿಮ್ಗೆ ಮೂವ್ ಮಾಡ್ತೀನಿ. ಎಕನಾಮಿಕಲಿ ಅಪಾಯ ಇದೆಯಾ? ಏಕಪಕ್ಷೀಯವಾದಂಥ ಘೋಷಣೆಗಳಾಗತ್ತೆ ಡೊನಾಲ್ಡ್ ಟ್ರಂಪ್ ಅವರಿಂದ. ಇಲ್ಲ, ಒಂದು ನೀವು ಪಾಸ್ಟ್ ಅವರ ಹೇಳಿಕೆಗಳನ್ನು ನಾನು ನೋಡಿದ್ರೆ, ಐ ವೋಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಎಕನಾಮಿಕಲಿ, ಪೊಲಿಟಿಕಲಿ ಬೇರೆ ವಿಚಾರ. ಎಕನಾಮಿಕಲಿ ಯಾಕೆ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತಂದರೆ, ವಿನ್ ವಿನ್ ಸಿಚುವೇಶನ್ ಇರಲಿಲ್ಲ ಅಂದಿದ್ರೆ ಬಹುಶಃ ಅವರು ಭಾರತವನ್ನು ಇಷ್ಟು ಬೇಗ ಒಪ್ಕೊಳ್ತಾ ಇರಲಿಲ್ಲ. ಅವರು ಅದು ಕಂಡೀಷನ್ ಆಗ್ತಾಯಿದ್ರು, ಇಲ್ಲ ನಾವು ಮಾತೇ ಆಡಲ್ಲ ಅಂತ ಕೂಡ ಒಂದು ಸರಿ ಹೇಳಿದ್ರು. ಆದ್ರೂ ಮಾತುಕತೆ ನಡೀತಾ ಇತ್ತು, ಅದೆಲ್ಲ ಗೊತ್ತಿದೆ ಎಲ್ಲರಿಗೂ. ಆದರೆ ಅವ್ರು ಎಷ್ಟು ಥ್ರೆಟನ್ ಮಾಡ್ತಾಯಿದ್ರು, ಅದನ್ನು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ತಾ ಇದ್ರು. ಭಾರತವನ್ನು ಇವತ್ತು ನನಗೆ ಫೋನ್ ಮಾಡೋಕ್ಕೆ ಹೇಳಿದ್ದೀನಿ, ಇಷ್ಟರೊಳಗೆ ಮಾಡೋಕ್ಕೆ ಟ್ರೇಡ್ ಡೀಲ್ ಆಗಿಬಿಡ್ಬೇಕು, ಇಷ್ಟು ಆಗೇ ಬಿಡ್ತು, ಇಲ್ಲ ಅಂದರೆ ನಾನು ಹಿಂಗೆ ಮಾಡ್ತೀನಿ. ಬಟ್ ಇಂಡಿಯಾ ಬಲ್ಜ್ ಆಗಿಲ್ಲ. ಆಗಂಗಿದ್ದಿದ್ರೆ ಲಾಂಗ್ ಬ್ಯಾಕ್ ಆಗಿರ್ತಾ ಇತ್ತು. ನಾವು ಸ್ಟ್ರಾಟಜಿಕಲಿ ನೀವು ಗಮನಿಸಿದ್ರೆ ಅಲ್ಲಿ ಕೂಡ ಪ್ರೈಸಸ್ ಜಾಸ್ತಿ ಆಗಿತ್ತು. ನಮಗೆ ಅನೇಕರಿಗೆ ನೀವು ಗೊತ್ತಾಗೋದೇನು ಅಂತಂದರೆ, ನೀವು ಅಲ್ಲಿನ ರೇಟಿಂಗ್ಸ್ ಕೂಡ ಅವರ ರಾಷ್ಟ್ರಪತಿಯ ರೇಟಿಂಗ್ಸ್ ನೋಡಿದ್ರೆ ಟ್ರಂಪಿನ ರೇಟಿಂಗ್ಸ್ ಬಿದ್ದಿತ್ತು, ಅಪ್ರೂವಲ್ ರೇಟಿಂಗ್ಸ್ ಬಿದ್ದಿತ್ತು. ಯಾಕೆ ಬಿತ್ತು? ಜನಕ್ಕೆ ಅಲ್ಲಿನೂ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇತ್ತು. ಭಾರತದ ಕೆಲವ್ರಿಗೆ ಏನಾಗಿರುತ್ತೆ, ಕ್ವಾಲಿಟಿ ಕೂಡ ಇಷ್ಟಪಡುವಂಥ ಜನ ಇರ್ತಾರೆ. ಭಾರತದ ಬಾಸ್ಮತಿ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಬಗ್ಗೆ ಇಲ್ಲಿನೂ ಒಂದು ಒಲವಿದ್ದವ್ರು ಇದ್ದಾರೆ, ಕಸ್ಟಮರ್ಸ್ ಇದ್ದಾರೆ. ಸೊ ಅಂಥವ್ರಿಗೂ ಇದು ತೊಂದರೆ ಆಯಿತು. ಅಡಿಷನಲ್ ಟ್ಯಾಕ್ಸ್ ಜನರೇ ಪೇ ಮಾಡಬೇಕು, ಹೌದು, ಅವರೇ ಪೇ ಮಾಡಬೇಕು. ಸೊ ಫೈನಲಿ ಏನಾಗುತ್ತೆ, ಇದೆಲ್ಲ ಆಗುವಾಗ ಅವ್ರಿಗೂ ಇರುತ್ತೆ. ಮತ್ತು ಜೊತೆಗೆ ನಾವು ಏನು ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಏನು ಟ್ರೇಡ್ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ವಿ, ಅದು ಅವ್ರಿಗೊಂದು ಮೆಸೇಜು ಆಗಿತ್ತು. ಯಾಕೆಂದರೆ ಅಲ್ಲಿ ಜನಕ್ಕೂ ಅದಿರುತ್ತೆ. ಇವಾಗೆಲ್ಲ ನೋಡಿ, ಅವರು ಆ ಕಡೆ ಹೋಗ್ತಾ ಇಲ್ಲ, ಈಗ ದೊಡ್ಡ ಮಾರ್ಕೆಟ್ ಅವ್ರಿಗಾಗತ್ತೆ ಅಂತ. ಸೊ ಈ ಟೈಮನ್ನು ಬಿಟ್ಟರೆ ಇನ್ನೂ ಒಂದು 4-5 ಈ ಥರದ ಒಕ್ಕೂಟಗಳ ಜೊತೆ ಭಾರತ ಸೈನ್ ಮಾಡಿದಾಗ ಆನಂತರ ಅವ್ರಿಗೆ ಅಡ್ವಾಂಟೇಜ್ ಇರಲ್ಲ. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಅವರು ಇಷ್ಟು ಬೇಗ ತೀರ್ಮಾನ ಮಾಡಿದ್ದಾರೆ. ಕ್ವಿಕ್ ಕ್ವಶನ್ ಸರ್, ಚೈನಾ 32% ಇದ್ದಾಗ ಭಾರತ 18%. ವಾಟ್ ವಿ ವಿಲ್ ಗೇನ್ ಫ್ರಮ್ ಇಟ್?
ಈಗ ಎಲೆಕ್ಟ್ರಾನಿಕ್ಸ್ ನಮ್ಮಲ್ಲಿರ್ಬೋದು, ಇಲ್ಲ ಶ್ರಿಂಪ್ಸ್ ಇರ್ಬೋದು, ಗಾರ್ಮೆಂಟ್ಸ್ ಇರ್ಬೋದು, ಕಾರ್ಪೆಟ್ಸ್ ಇರ್ಬೋದು, ಲಿಸ್ಟ್ ಕೂಡ ಹಾಕಿದ್ದಾರೆ ಟೆಂಟೇಟಿವ್ ಆಗಿ. ಈ ಶ್ರಿಂಪ್ಸು ಡೈಮಂಡ್ಸ್ಗೆ ಒಂದು 7% ಎಕ್ಸ್ಪೋರ್ಟ್ ಹೆಚ್ಚಾಗ್ಬೋದು, ಕಾರ್ಪೆಟ್ಸ್ಗೆ 13.7 ಹೆಚ್ಚಾಗ್ಬೋದು. ಇನ್ನೊಂದು ಗೋಲ್ಡ್ ಮತ್ತು ಸಿಲ್ವರ್ ಜೆವೆಲ್ರಿನೂ 20. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಜಾಸ್ತಿ ಅಲ್ಲ, ಅದನ್ನು ಬಂದೆ ಅಲ್ಲಿಗೆ ಬರ್ತೀನಿ. ಗಾರ್ಮೆಂಟ್ಸ್ ಅಪ್ ಟು 37% ಹೆಚ್ಚಾಗ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಏನಂದರೆ ಮ್ಯಾನುಫ್ಯಾಕ್ಚರಿಂಗ್ಗೆ ನಮಗೆ ಅಡ್ವಾಂಟೇಜ್ ಮುಂಚೆಯಿಂದ ಲೇಬರ್ ಇಂಟೆನ್ಸಿವ್ ಅಲ್ಲಿ ಇದೆ, ಅದನ್ನೇ ಇವಾಗ ಉಪಯೋಗಿಸ್ಕೋದು. ಇವಾಗ ಚೈನಾ ಮುಂಚೆ ಥರ ಲೇಬರ್ ಇಂಟೆನ್ಸಿವ್ ಕಂಟ್ರಿ ಆಗಿ ಉಳಿದಿಲ್ಲ. ಸೊ ಹಾಗಾಗಿ ನೀವು ಯಾವ ನಾಗರಿಕ ನೀವು ನಾವು ಅಮೆರಿಕ ಅಂದ ತಕ್ಷಣ ಅತಿ ಶ್ರೀಮಂತ ರಾಷ್ಟ್ರ ಆದ್ರೂ ಅಲ್ಲಿ ಕೂಡ ಇನ್ಇಕ್ವಾಲಿಟಿ, ಅಸಮಾನತೆ ತುಂಬ ಜಾಸ್ತಿ ಇದೆ. ಸೊ ಕೆಲವರು ಭಾರತದಂಥ ರಾಷ್ಟ್ರಗಳಿಂದ ಯಾಕೆ ಕೊಂಡ್ಕೊಳ್ತಾರೆ ಅಂತಂದರೆ, ಒಂದು ಕ್ವಾಲಿಟಿ ಇರ್ಬೋದು, ಎರಡನೇದು ರಿಲೇಟಿವ್ಲಿ ಚೀಪರ್ ಪ್ರೈಸಲ್ಲಿ ಅವ್ರಿಗೆ ಸಿಗುತ್ತೆ. ಚೈನಾಗಿಂತ ಇವಾಗ ಇಂಡಿಯಾ ರಿಲೇಟಿವ್ಲಿ ಚೀಪರಲ್ಲಿ ಸಿಗ್ತಾ ಇದೆ ಅಮೆರಿಕಾದಲ್ಲಿ. ಸೊ ಈ ಎಲ್ಲ ಕಾರಣಗಳಿಗೆ ಅವರು ಇಂಡಿಯನ್ ಪ್ರಾಡಕ್ಟ್ಸ್ನ ಇಷ್ಟಪಡ್ತಾರೆ. ಸೊ ಅದು ಇವಾಗ ಅಡ್ವಾಂಟೇಜಸ್ ಆಗಿ ತೊಗೊಳ್ತಾರೆ. ಮತ್ತು ಅವ್ರಿಗೂ ಒಂದು ಬೇಕಾಗಿತ್ತು, ಒಂದೇನು ಅಂತಂದರೆ ಭಾರತದ ಮಾರುಕಟ್ಟೆ ಅಮೆರಿಕಾಗೂ ಬೇಕು. ಅವರು ದೇ ಕೆನಾಟ್ ಇಗ್ನೋರ್, ಅವ್ರಿಗೂ ಅಗತ್ಯ ಇದೆ ನಮ್ಮ ಮಾರ್ಕೆಟ್. ಈಗ ನಮಗೆ ಎಷ್ಟು ಅಗತ್ಯ ಇದೆಯೋ ಅವ್ರಿಗೂ ಅಷ್ಟೇ ಅಗತ್ಯ ಇದೆ. ಡಿಫೆನ್ಸ್ ಯಾವಾಗೂ ಯುದ್ಧಗಳು ನಡೀತಾ ಇದ್ದರೆ ಅಮೆರಿಕ ಪ್ರಾಸ್ಪರಸ್ ಆಗಿರುತ್ತೆ. ಯಾಕೆ ಅಂತಂದರೆ ಅದು ಯಾವಾಗಲೂ ಅವ್ರು ಮಾಡ್ತಿರೋ ಕೆಲಸವೇ. ಸೊ ಈಗ ಭಾರತದಲ್ಲಿ ಭಾರತ ಮತ್ತು ಚೈನಾದು ಎಷ್ಟೇ ನಾವು ಹೊಂದಾಣಿಕೆ ಆದರೂ ಎಸ್ಪೆಷಲಿ ಬಾರ್ಡರ್ಸ್ ವಿಚಾರದಲ್ಲಿ ಅಷ್ಟು ಸುಲಭವಾಗಿ ಒಂದಾಗೋ ಸಾಧ್ಯತೆಗಳಿಲ್ಲ. ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಯಾವಾಗ್ಲೂ ನಾವು ಸ್ವಲ್ಪ ಸ್ಟ್ರಾಟಜಿಕ್ ಆಗಿ ರಷ್ಯಾ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೋತೀವಿ, ಅಮೆರಿಕ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೋತೀವಿ. ಅದನ್ನ ಬಳಸ್ಕೊಂಡು ಇವ್ರು ಏನು ಮಾಡಿದ್ದಾರೆ ಇವಾಗ, ಇಲ್ಲ ನಮಗೂ ನೀವು ಕೊಡಿ, ಎನರ್ಜಿ ಸೆಕ್ಟರ್ ಒಳಗೆ ಕೊಡಿ. ಅಗ್ರಿಕಲ್ಚರ್ದು ಕೆಲವು ನೀವು ಗಮನಿಸಬೇಕು. ನಾವು ಇನ್ನೂ ಅದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅಂತಂದರೆ, ಮೋಸ್ಟ್ಲಿ ಈ ವ್ಯಾಲ್ಯೂ ಆಡೆಡ್ ಕಮಾಡಿಟೀಸ್ ಏನು ಬರ್ತಾ ಇದೆ ಇಂಡಿಯಾದಿಂದನೂ ಹೋಗ್ತಾ ಇದೆ, ಅಲ್ಲಿಂದ ಬರ್ಬೋದು. ಈಗ ನೀವು ಒಂದು ಮಾತು ಹೇಳ್ತೀನಿ, ಪ್ರೈಸ್ ಏನಿರುತ್ತೆ, ನೀವು ಅಲ್ಲಿನ ಡಾಲರಿಂದ ಮೆಷಿನ್ ಮೇಡ್ ಪ್ರಾಡಕ್ಟ್ಸು ಇಂಡಿಯಾಗೆ ಬಂದರೆ, ನೀವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ತೊಗೊಳ್ಳೋಣ, ಪ್ರೈಸ್ ಯಾವುದರಲ್ಲಿ ಕೊಡ್ತೀರಿ? ಡಂಪಿಂಗ್ ಅಲೋ ಮಾಡಲ್ಲ ಯಾರೂ. ಆವಾಗ ಯಾವ ಪ್ರೈಸಲ್ಲಿ ಅದಕ್ಕೆ ಇಲ್ಲಿ ಕಾಂಪಿಟೇಷನ್ ಹೆಂಗೆ ನಿಲ್ಲುತ್ತೆ? ಸೊ ಈ ಕಾರಣಕ್ಕಾಗಿ ಆದರೂ ಇಂಡಿಯಾಗೆ ಆ ವಿಚಾರದಲ್ಲಿ ನಮ್ಮಲ್ಲಿ ಏನು ಟ್ರೆಡಿಷನಲಿ ನಾವು ಅಡ್ವಾಂಟೇಜಸ್ ಪೊಸಿಷನ್ ಇದ್ದೀವಿ, ಅದು ನಮ್ಗೆ ಅಡ್ವಾಂಟೇಜ್ ಆಗಿ ಉಳಿಯುತ್ತೆ ಅಂತ ನಾನು ಹೇಳ್ತೀನಿ. ಈಗ ಬ್ರೇಕ್ನ ಸಮಯ ಮಾತನಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.